ಗೌರಿ ಏನ್ರಿ? ಹೋಗಿ ಸ್ನಾನಕ್ಕೆ ನೀರ್ ತೋಡು. ಸರಿ ಗೌರಿ ಬಂದೆ ಮಾವಯ್ಯ. ಏನ್ ಮಾವಯ್ಯ? ನನ್ ರೂಮ್ ನಲ್ಲಿ ಅಂಗವಸ್ತ್ರ ಇದೆ, ಬೇಗ ತಗೊಂಡ್ ಬಾ. ಸರಿ ಮಾವಯ್ಯ. ಗೌರಿ ಗೌರಿ ಏನೇ ಆಯ್ತೇನೆ? ನೀರ್ ತೋಡ್ದೇನೆ? ಇಲ್ಲ, ಒಂದ್ ನಿಮಿಷ. ಎಲ್ಲಿಗೆ ಹಾಳಾಗೋಗಿದ್ದೆ? ಮಾವಯ್ಯ ಬಟ್ಟೆ ತಂದ್ಕೊಡು ಅಂದ್ರು. ಮುಚ್ಚ ಬಾಯಿ ಮೂದೇವಿ. ಸೋಂಬೇರಿತನ ತೋರ್ಸಿದ್ರೆ ಕತ್ತಿಡ್ದು ಆಚೆ ತೊಳ್ಬಿಡ್ತೀನಿ, ಹುಷಾರ್. ಚಿಕ್ಕ ವಿಷಯನೆಲ್ಲ ಯಾಕೆ ದೊಡ್ಡದ್ ಮಾಡ್ತಿದ್ದೀರಾ? ನನಗೆ ಎದುರುತ್ರ ಕೊಡ್ತೀಯಾ? ಕತ್ತೆ ಯಾಕೋ ಸೀತಾಪತಿ ಅವಳ ಗೋಳ್ ಹೋಗ್ಬಿಟ್ಟಿಯಾ? ಅಪ್ಪ ಮಗ ಇಬ್ರು ಒಂದೇ ಸಲ ಕೆಲಸ ಹೇಳಿದ್ರೆ ಅವಳ ತಾನೇ ಹೇಗ್ ಮಾಡ್ತಾಳೆ? ಸ್ವಲ್ಪ ಸುಧಾರಿಸ್ಕೋಬಾರ್ದ? ಒಂದು ಹೆಣ್ಣಿನ ಮೇಲೆ ಕೈ ಎತ್ತಕ್ಕೆ ನಾಚಿಕಾಗಲ್ಲ ನಿನ್ಗೆ? ಚಿಕ್ಕಮ್ಮ, ಇವಳು ನನ್ನ ಹೆಂಡತಿ, ನನ್ನ ಇಷ್ಟ. ಈ ಸಂಪತ್ತಿಗೆ ಯಾಕೆ ಮದ್ವೆ ಮಾಡ್ಕೋಬೇಕಾಗಿತ್ತು? ಕೂತ್ಕೊಂಡು ತಿನ್ಲಿ ಅಂತಲ್ಲ ಇವಳ ಕಟ್ಕೊಂಡಿದ್ದು, ಕತ್ತೆ ಹಾಕಿ ದುಡಿಲಿ ಅಂತ. ನೋಡು, ಇವತ್ತಿನಿಂದ ತೋಟದ ಮಾಲಿನ ಕೆಲಸದಿಂದ ತೆಗೆದು ಹಾಕಿದ್ದೀನಿ. 50 ಬಿಂದಿಗೆ ನೀರ್ ಸೇದಿ ಹೂವಿನ ಗಿಡಕ್ಕೆ ಹಾಕು. ನೀನ್ ಬಾಡೋದ್ರ ಪರವಾಗಿಲ್ಲ, ಹೂ ಬಾಡ್ ಕುಡ್ದು, ಗೊತ್ತಾಯ್ತಾ? ಬಾಯಿಲಿ. ಏನಮ್ಮ? ಅಪ್ಪ ಮಗ ಇಬ್ರು ಸೇರ್ಕೊಂಡು ಆ ತಬ್ಲಿ ಹುಡುಗಿಗೆ ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಿದ್ದಾರೆ. ಗೌರಿನ? ಅಲ್ಲಿ ನೋಡು. ಇವತ್ತು ಬಿನ್ನಿಗೆ ನೀರ್ನ ಹೂವಿನ ಗಿಡಗಳಿಗೆ ಅವಳು ಒಬ್ಳೆ ಹಾಕ್ಬೇಕಂತೆ. ಸರಿ ಅಪ್ಪ, ಇದು ತುಂಬಾ ಅನ್ಯಾಯ. ಒಂದ್ ಹೆಣ್ಣು ಅನ್ನೋ ಕನಿಕರನೂ ಇಲ್ದೆ ಅವಳು ಹೀಗೆ ಬಲಿ ತಗೋತಾ ಇದ್ದೀರಲ್ಲ. ಇದ್ರಲ್ಲಿ ನಂದೇನು ತಪ್ಪಿಲ್ಲಮ್ಮ. ಕಣ್ಣಿದ್ದು ಕೂಡನಾಗಿದ್ದೇನೆ, ಬಾಯಿದ್ದು ಮೂಕನಾಗಿದ್ದೇನೆ. ಒಂದು ನಿಮಿಷ ನನಗಿಂತ ಮುಂಚೆ ಹುಟ್ಟಿರೋ ನಮ್ಮ ಅಣ್ಣಂದೇಮ ಇದೆಲ್ಲ ಉತ್ಸವ. ಅವಳು ನೋಡಿದ್ರೆ ನನಗೂ ಸಂಕಟವಾಗುತ್ತೆ. ಕೇಳಿದ್ರೆ ನನ್ನ ಮಗ ನನ್ನ ಸೊಸೆ ಅಂತಾನೆ. ಓ ಹೌದು, ಅವಳು ಪರ ವಹಿಸ್ಕೊಂಡು ಯಾರೇ ಮಾತಾಡಿದ್ರು ನನ್ನ ಕೈ ಸಹಿಸಕ್ಕಾಗಲ್ಲ. ಅವಳು ಕುತ್ತಿಗೆಲ್ ತಾಳಿ ಇದ್ರು ತವ್ರ ಮನೆಯಲ್ಲಿ ಕನ್ಯಾಗಿ ಸಾಯ್ಬೇಕಾಗತ್ತೆ. ನಿಮ್ ಕೈ ಮುಗಿತೀನಿ, ಮಧ್ಯ ಯಾರು ಬರ್ಬೇಡಿ. ತವ್ರ ಮನೇಲಿ ಗಂಡನ್ ಬಿಟ್ಟವಳು ಅಂತ ಅನ್ನಿಸ್ಕೊಂಡ್ ಬದುಕಿರೋಕ್ಕಿಂತ ಗಂಡನ್ ಮನೇಲಿ ಸೇವೆ ಮಾಡ್ಕೊಂಡ್ ಸತ್ರೆ ಅದೇ ಹೆಂಡಿಗ್ ಸ್ವರ್ಗ. ಏನಮ್ಮ? ಏನಾಯ್ತಮ್ಮ? ನನ್ ಸೊಂಟ ಹೋಯ್ತು. ಯಾಕಮ್ಮ? ಮೇಲಿರೋ ಸುಟ್ಕೇಸ್ ತಗೊಳಕ್ ಹೋದೆ, ಒಳಕ್ ಬಿಡ್ತು ಅಪ್ಪ. ಗೀತಮ್ಮಂಗೆ ಸೊಂಟ ಉಳ್ಕೋಗಿದ್ಯಂತೆ. ಅಮ್ಮ ಅವ್ರಿಗೆ ಚೆನ್ನಾಗಿ ಉಜ್ಜಿ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ತಲೆ ಹರಟೆ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಹೋಗೋ. ರಾಮ ಇರು, ಇಷ್ಟಕ್ಕೆಲ್ಲ ಡಾಕ್ಟ್ರಿ ಯಾಕಪ್ಪ? ಗೌರಿ ಕೈಲ್ ತೈಲ ಚಿಕ್ಕಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ರಾಮ, ಬೇಗ ಹೋಗಿ ಗೌರಿನ ಕಳ್ಸು. ಏನ್ ನೋಡ್ತಾ ಇದ್ಯಾ? ಗೌರಿನ್ ಕಳ್ಸಿ ಹೂವಿನ ಗಿಡಕ್ಕೆಲ್ಲ ನೀನೇ ನೀರ್ ಹಾಕು. ಬೇಗ ಹೋಗಿ ಕಳ್ಸು. ನೀನ್ ಮಲ್ಕೊಂಬ. ಏನು ಪರವಾಗಿಲ್ಲಪ್ಪ, ನೀವು ಹೋಗಿ. ಅಲ್ಲಮ್ಮ, ಇದು ನೀವು ಹೋಗಿಪ್ಪ. ಆಯ್ತು, ನೀನ್ ಮಲ್ಕೊಂಬ. ನಾನು ಬೇಗ ಹೋಗಿ ಗೌರಿನ ಕಳ್ಸ್ಕೊಡ್ತೀನಿ. ಏನಿತ್ತಕ್ಕ? ಬಾ ಕೂತ್ಕೋ. ಅವರು ಮನುಷ್ಯರಲ್ಲ, ರಾಕ್ಷಸರು. ನೀನ್ ಹಾಯಾಗಿರ್ಲಿ ಅಂತ ನಾನು ಹಾಗೆ ಮಾಡಿದ್ದು. ನನ್ನ ಜೀವನ ಬಿಸಿಲು ಗುದ್ರೆ ಅಂತ ತಿಳ್ಕೊಂಡಿದ್ದೆ. ನಿಮ್ಮಿಂದ ನನ್ನ ಜೀವನ ಪನ್ನೀರ್ ಕೊಳಾಗೋಯ್ತಕ್ಕ.
ಪಡ್ತಿರೋ ನರಕ ಯಾತ್ನೆ ನಿಮ್ ಚಿಕ್ಕಪ್ಪನಿಗೇನಾದ್ರೂ ಗೊತ್ತಾದ್ರೆ ಇವ್ರನ್ನೆಲ್ಲ ಫುಟ್ಬಾಲ್ ಆಡ್ಬಿಡ್ತಾರೆ. ಅಯ್ಯೋ, ಇಲ್ಲಿ ವಿಷಯ ಚಿಕ್ಕಪ್ಪಂಗೆ ಹೇಳ್ಬೇಡ ಅಕ್ಕ. ಹೇಳಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತು. ಬೆಂಗಳೂರಿಂದ ನಿನ್ ಚಿಕ್ಕಪ್ಪ ಬರ್ಲಿ, ಇದಕ್ಕೊಂದು ಫುಲ್ ಸ್ಟಾಪ್ ನಾನು ಹಾಕ್ತೀನಿ. ಅಮ್ಮ ಗೌರಿ, ಯಾವಾಗ ಬಂದೆಪ್ಪ? ಈಗ ತಾನೇ ಬರ್ತಾ ಇದ್ದೀನಿ. ಚೆನ್ನಾಗಿದ್ಯಪ್ಪ? ಏನಮ್ಮ, ಈ ಕೆಲಸ ಎಲ್ಲ ನೀನೇ ಮಾಡ್ತಾ ಇದ್ದೀಯಾ? ನಮ್ಮನೆ ಕೆಲಸ ನಾ ಮಾಡೋದ್ರಲ್ಲಿ ತಪ್ಪೇನಪ್ಪ? ಅದು ನಿನ್ ದೊಡ್ಡ ಗುಣ ಅಮ್ಮ. ತಗೊಮ್ಮ ಈ ಹಣ್ಣು. ನೀನ್ ಈ ಮನೆಯಲ್ಲಿ ಎಂಥ ಕಷ್ಟ ಪಡ್ತಿದ್ಯಾ ಅಂತ ನಿನ್ ಕೈ ಬೊಬ್ಬುಗಳೇ ಹೇಳ್ತೀವಿ ಅಮ್ಮ. ನಿನ್ನ ಮನೆ ಸೊಸೆಯಾಗಿ ಕಳ್ಸದ್ನೇ ಹೊರತು ಜವಾನಿ ಆಗಲ್ಲ. ಅಂದ್ರೆ ನಿಮ್ ಮಗಳು ಕಾಲ ಮೇಲೆ ಕಾಲ ಹಾಕೊಂಡು ತಿಮ್ಮರಂಗ ಅಂತ ಕೂತ್ಕೊಂಡ್ರೆ ಕಟ್ಕೊಂಡ್ ಗಂಡ ಕಾಲ ಹತ್ರ ಕೂತ್ಕೊಂಡು ಸೇವೆ ಮಾಡ್ತಾನಂತ ತಿಳ್ಕೊಂಡ್ರೇನು? ಆಗಲ್ಲ. ನಿಮ್ ಮಗಳನ್ನ ಮಲ್ಲಿಗೆ ಹೂವಿನಾಗ ನೋಡ್ಕೋತೀವಿ ಅಂತ ಹೇಳಿದ್ರಿ. ಅದು ಆಗ ತಾಳಿ ಕಟ್ಟಕ್ ಮುಂಚೆ. ಈಗ ಇವಳು ನಮ್ಮನೆ ಸೊಸೆ, ಅಲ್ಲಲ್ಲ ಮನೆ ಜವಾನಿ. ಜಮೀನ್ದಾರ್ರೆ, ನಿಮ್ ಮಗಳ ಸೌಂದರ್ಯ ನೋಡಿ, ನಿಮ್ಮ ಸೇವಾ ಮನೋಭಾವ ನೋಡಿ ನಿಮ್ ಮಗಳಿಗೆ ತಾಳಿ ಕಟ್ಲಿಲ್ಲ. ನಿಮ್ಮ ತಮ್ಮನ ಸೊಕ್ಕಡಗ್ಸಕ್ಕೆ ಗೊತ್ತೇನು? ನನ್ನ ತಮ್ಮನ ಮೇಲಿರೋ ನಿಮ್ಮ ದ್ವೇಷಕ್ಕೆ ನನಗ್ ಶಿಕ್ಷೆ ಕೊಡಿ. ಅದು ಬಿಟ್ಟು ಒಂದು ಹೆಣ್ಣನ ಚಿತ್ರ ಹಿಂಸೆ ಮಾಡೋದು ಪಾಪ ಅಂತ ನೀವ್ ಹೇಳ್ತೀರಿ, ಪುಣ್ಯ ಅಂತ ನಾವ್ ಹೇಳ್ತೀವಿ. ಈ ವಿಷಯ ನಿಮ್ ತಮ್ಮನಿಗೂ ತಿಳಿಸಿ ಅವನು ಬರ್ಲಿ. ಅವ್ನ ಪ್ರಾಣಕ್ ಪ್ರಾಣ ಆಗಿರೋ ಈ ಗೌರಿ ತನ್ನ ಪ್ರಾಣನೇ ಒತ್ತಿ ಇಟ್ಟು ಅದು ಯಾಕೆ ದುಡಿತಿದ್ದಾಳೆ ಅಂತ ಅವನು ನೋಡ್ಲಿ. ಜಮೀನ್ದಾರ್ರೆ, ಯೋ ಸಾಕ್ ನಿಲ್ಸಯ್ಯ. ಈ ಕೂಗಾಟಕ್ಕೆಲ್ಲ ಹೆದರ್ಕೊಳ್ಳೋ ಕುಳಗಳಲ್ಲ ನಾವು. ಸೀತಾಪತಿ, ಏನೋ ನೋಡ್ತೀಯ? ಮಾನ ಮರ್ಯಾದೆ ಇಲ್ಲದೆ ಬಂದ್ರೆ ಈ ಮೇಸ್ತ್ರನ ಕುತ್ತಿಗೆ ಕೈಯಾಗ ತಳ್ಳಾಚೆ. ನಿಮ್ಮ ಪ್ರೀತಿ ವಾತ್ಸಲ್ಯ ಎಂದು ಮರೆಯೇನ, ಇಲ್ಲಿ ಇರಲಿ ನಿಮ್ಮಯ ಆಸೆಯಂತೆ ಬಾಳುವೆ. ಅಪ್ಪ, ಏನಂದ್ರೆ ಹೆಣ್ಕೊಟ್ ಮಾವ ಕಣ್ಕೊಟ್ ದೇವ್ರು ಅಂತಾರೆ ಅಂತದ್ರಲ್ಲ ಅವ್ರನ್ನೇ. ಗೌರಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಇವ್ರ ಕುತಂತ್ರ ತಿಳ್ಕೊಳ್ದೆ ನಿನ್ನ ನರಕಕ್ಕೆ ತಳ್ಬಿಟ್ಟಮ್ಮ. ನಾನು ನರಕಕ್ಕೆ ತಳ್ಬಿಟ್ಟೆ. ಈ ಪಾಪಿನ ಕ್ಷಮಿಸ್ಬಿಡಮ್ಮ. ಅಪ್ಪ ಮಗಳು ಸೇರ್ಕೊಂಡು ಕಣ್ಣೀರಿನ ಕತೆನೋ ನಾಟಕ ಆಡ್ತಿದ್ದೀರಾ? ಏಯ್, ಹೇಳ ಮೇಲೆ ನಡಿ. ಗೌರಿ, ಸೀತಾಪತಿ, ಆ ರಾಜಂಗೆ ಸಪೋರ್ಟ್ ಮಾಡಿದವ್ರನ್ನ ಎಲ್ರೂ ಕೆಲ್ಸದಿಂದ ತೆಗೆದಾಕ್ಬಿಡು. ಈ ಮನೆ ಕೆಲಸದವ್ರಿಗೆ ಸಂಬಳ ಚುಕ್ತ ಮಾಡಿ ಮನೆ ಕಳಿಸ್ಕೊಡು. ಬಂದವಳಲ್ಲ ಸೊಸೆ, ಅಲ್ಲಲ್ಲ ಜವಾನಿ, ಅವಳು ಎಲ್ಲ ಮಾಡ್ಕೋತಾಳೆ. ತಂಜಾವೂರು ಮೇಳ ನೀ ಕೇಳಿ ತಟ್ಟು ತಾಳ. ತಂಜಾವೂರು ಮೇಳ ನೀ ಕೇಳಿ ತಟ್ಟು ತಾಳ. ಶುಭ ಯೋಗ ಬಳಿ ಬಂದಿದೆ, ಎಲ್ಲೆಲ್ಲೂ ಸಂತೋಷ ತುಂಬಲಿ ಮನೆಯಲ್ಲಿ. ಎಂದೆಂದು ಉಲ್ಲಾಸ ಚಿಮ್ಮಲಿ ಮನದಲ್ಲಿ. ಮಗಳಾಗಿ ಈ ಮನೆಗೆ ಬಂದಾಳೆ, ಇದು ಎಂಥ ಅನುಬಂಧವು.
ತಕಧಿಮಿ ತಧಿಮಿ ತಕಧಿಮಿ ತಧಿಮಿ ತಾಂ ಧೂಮ್ ಧೀಂ ಧಾಂ ತಕಧಿಮಿ ದತ್ತ ಹಿದತ್ತ 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 ತಾಂಗಿಡ್ತ ಚೆಲುವಯ್ಯ ಬರ್ತಾನೆ ಸಂಭ್ರಮ ತರ್ತಾನೆ ಕಂಡಾಗ ನಿನ್ನಂದ ಕಣ್ ಬಿಡ್ತಾನೆ ನಿನ್ನ ಕೈಯ ಹಿಡಿವಂತ ಆಗಂಡಿ ಧೀಮಂತ ಜಗದಲ್ಲಿ ದೇವರು ನಿನಗೆ ಅನುಗಾಲ ಸುಖವನ್ನೇ ನೀಡಲಿ ಮಗಡೆ ತಂಜಾವೂರು ಮೇಳ ನೀ ಕೇಳಿ ಕಟ್ಟು ತಾಳ ಶುಭ ಯೋಗ ಬಳಿ ಬಂದಿದೆ ಎಲ್ಲೆಲ್ಲೂ ಸಂತೋಷ ತುಂಬಲಿ ಮನೆಯಲ್ಲಿ ಎಲ್ಲೆಲ್ಲೂ ಉಲ್ಲಾಸ ಚಿಮ್ಮಲಿ ಮನದಲ್ಲಿ ತಂಜಾವೂರು ಮೇಳ ನೀ ಕೇಳಿ ಕಟ್ಟು ತಾಳ ಬಾಗಿಲಿಗೆ ಮಾವಿನ ತೋರಣ ಕಟ್ಟೋಣ ಹೂವಿನ ಹಾರವ ಕಟ್ಟೋಣ ಅಂಗಳದ ತುಂಬ ರಂಗಿನ ರಂಗೋಲೆ ಹಾಕೋಣ ಬಗೆ ಬಗೆ ಅಡಿಗೆಯನ್ನು ಗಂಡಿಗೆ ಬಡಿಸೋಣ ಬೀಗರ ಸಂತಸ ಪಡಿಸೋಣ ಒಳ್ಳೆಯ ಲಗ್ನ ನೋಡಿ ಮದುವೆ ಮಾಡೋಣ ನಿಮ್ಮ ಪ್ರೀತಿ ವಾತ್ಸಲ್ಯ ಎಂದು ಮರೆಯಿನ ಇಲ್ಲಿ ಇರಲಿ ನಿಮ್ಮಯ ಆಸೆಯಂತೆ ಬಾಳುವೆ ಅಪ್ಪನು ಗಮಗರಿ ನಿಸಗರಿ ಸಸ ನಿಸಗ ಸಗಮ ಗಮ ಪನಿತ ತತ್ತಗ ತರಿಗಿಡ ತಗಧಿಮಿ ಜಂತದ ತರಗಿಡದು ತರಗಿಡದು ತರಗಿಡ ತರಗಿಡ ತರಗಿಡದು ತಂಜಾವೂರು ಮೇಳ ನೀ ಕೇಳಿ ಕಟ್ಟು ತಾಳ ಶುಭ ಯೋಗ ಬಳಿ ಬಂದಿದೆ ಎಲ್ಲೆಲ್ಲೂ ಸಂತೋಷ ತುಂಬಲಿ ಮನೆಯಲ್ಲಿ ಎಲ್ಲೆಲ್ಲೂ ಉಲ್ಲಾಸ ಚಿಮ್ಮಲಿ ಮನದಲ್ಲಿ ತಂಜಾವೂರು ಮೇಳ ನೀ